ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿಮ್ಮ ಆದ್ಯನಿಧಿ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಆ ರೆಸಿಪಿ ಏನಂದರೆ ಆರೋಗ್ಯಕರ ಹಾಗೂ ರುಚಿಕರವಾಗಿರುವಂಥ ಬಾಳೆ ದಿಂಡಿನ ಪಲ್ಯ ಮಾಡೋ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ನಾನು. ಬನ್ನಿ ನೋಡೋಣ ಹೇಗೆ ಅಂತ. ನಾನು 3 ಬಾಳೆ ದಿಂಡಿನ ತಗೊಂಡಿದ್ದೀನಿ. ಅದರಲ್ಲಿ ಒಂದನ್ನು ಹೇಗೆ ಕಟ್ ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಫುಲ್ಲು ಲೇಯರ್ ಇರೋದೆಲ್ಲ ತೆಗೆದು ಬಿಡಬೇಕು. ಅದು ಮೇಲೆ ಇರೋದೆಲ್ಲನೂ ಫುಲ್ಲು ತೆಗೆದು ಬಿಡಬೇಕು. ನೋಡಿ, ನಾನು ಇಲ್ಲಿ ತೆಗಿತಾ ಇದ್ದೀನಿ, ಆ ಥರ ತೆಗಿಬೇಕು. ಈ ದಿಂಡಲ್ಲಿ ಇಲ್ಲ ಅಂದರೂ 6ರಿಂದ 7 ಲೇಯರ್ ಬರುತ್ತೆ. ಕೆಲವರಿಗೆ ಬಾಳೆ ದಿಂಡನ್ನು ಪಲ್ಯ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ, ಅದು ಬಿಡಿಸೋದನ್ನು ಹೇಗೆ ಅಂತಲೂ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಬಾಳೆ ದಿಂಡನ್ನು ಕಟ್ ಮಾಡೋದು ಮತ್ತು ಪಲ್ಯ ಮಾಡೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. 2-3 ಜನ ವಾಟ್ಸಪ್ಪಲ್ಲಿ ಮಾಡಿದರು, ಬಾಳೆ ದಿಂಡು ಮಾಡೋದು ಹೇಗೆ ತಿಳಿಸ್ಕೊಡಿ ಸಿಸ್ಟರ್ ಅಂತ. ಅದಕ್ಕೋಸ್ಕರ ನಾನು ತಿಳಿಸ್ಕೊಡ್ತಾ ಇನ್ನು ನೋಡ್ಬೋದು, ಫುಲ್ಲು ಲೇಯರು ತೆಗ್ದಾಯ್ತು. ಇವಾಗ ಇದು ಆ ಕಡೆ ಈ ಕಡೆ ಕಟ್ ಮಾಡಿ ಇವಾಗ ಅದರದ್ದು ನಾರು ತೆಗಿಬೇಕು. ನೋಡಿ, ಇವಾಗ ಈ ಥರ ಚಾಕು ಸಹಾಯದಿಂದ ಈ ಥರ ನಾರು ತೆಗಿಬೇಕು. ಇದರಲ್ಲಿ ಮೇನಾಗಿ ತೆಗಿಬೇಕಾಗಿರೋದಂದರೆ ನಾರು. ಒಳಗಡೆಯಿಂದ ಇದು ಈ ಥರ ನೋಡಿ ಬರ್ತಾಯಿದೆ, ತೆಗಿತಾ ಇದ್ದೀನಿ. ಈ ಥರ ನಾರು ತೆಗಿಬೇಕು. ಇದು ತೆಗಿಲಿಲ್ಲ ಅಂದರೆ ಅದು ಪಲ್ಯ ತಿನ್ನೋಕ್ಕೂ ಆಗೋದಿಲ್ಲ, ಏನೂ ಇಲ್ಲ. ಈ ನಾರು ತೆಗಿಲೇಬೇಕು. ಈ ಥರ ನಾರು ತೆಗಿದ್ರೇ ಚೆನ್ನಾಗಿರೋದು. ಅದಕ್ಕಾಗಿ ನಾನು ಮತ್ತೆ ಪದೇ ಹೇಳ್ತಾಯಿದ್ದೀನಿ, ಈ ಥರ ನಾರು ತೆಗಿಲೇಬೇಕು. ನಾರೆಲ್ಲ ತೆಗ್ದಾಯ್ತು. ಇವಾಗ ಕಟ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಥರ ಶೇಪಲ್ಲಿ ಕಟ್ ಮಾಡ್ಕೊಬೋದು. ನೋಡಿ, ಈ ಥರ ನಾರು ಬರುತ್ತೆ. ನಾವು ಕಟ್ ಮಾಡಬೇಕಾದ್ರೆ ನಾರು ಬರುತ್ತೆ. ಆವಾಗ ತೆಗೆದು ಬಿಡ್ಬೇಕು. ಆ ನಾರನ್ನ ತೆಗೆದ್ಬಿಟ್ರೆ ಬೇಯಿಸೋದ್ಮೇಲೆ ಅದು ನಾರು ಬರೋದೇ ಇಲ್ಲ, ಇನ್ನು ಯಾವಾಗ್ಲೂ ಬರೋದಿಲ್ಲ. ಇವಾಗ ಚೆನ್ನಾಗಿ ತೆಗೆದ್ಬಿಟ್ರೆ ನೋಡಿ, ಈ ಥರ ಕುಯ್ದಾಗ ಅಲ್ಲಿ ನಾರು ಬರುತ್ತೆ. ಆ ಥರ ತೆಗೆದ್ಬಿಡ್ಬೇಕು. ತೆಗ್ದಾಗ ಅಷ್ಟೇ, ಇನ್ನು ನಾರು ಬರೋದಿಲ್ಲ. ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಬೋದು. ಕಟ್ ಮಾಡಿಕೊಂಡು ನೀರೊಳಗೆ ಹಾಕಬೇಕು. ಇದನ್ನು ನೀರೊಳಗೆ ಹಾಕಿಲ್ಲ ಅಂದರೆ ಕಪ್ಪಾಗ್ಬಿಡುತ್ತೆ. ಕಟ್ ಮಾಡಿದ ತಕ್ಷಣ ನೀರೊಳಗಡೆ ಹಾಕಬೇಕು. ನೋಡಿ, ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಚಪಾತಿಗೆ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಸಣ್ಣದಾಗಿ ಕಟ್ ಮಾಡಿ ನೀರೊಳಗಡೆ ಹಾಕ್ಕೊಳ್ತಾ. ಈ ಬಾಳೆ ದಿಂಡಲ್ಲಿ ಪಲ್ಯ ಅಲ್ಲದೆ ಉಪ್ಪಿನಕಾಯಿ ಮತ್ತು ಜ್ಯೂಸು ಮತ್ತು ಸಲಾಡ್ಸು ಎಲ್ಲದಕ್ಕೂ ಈ ಬಾಳೆ ದಿಂಡನ್ನ ಉಪಯೋಗಿಸ್ತಾರೆ. ನೋಡಿ, ಎಲ್ಲ ಕಟ್ ಮಾಡಿದ್ದೀನಿ. ಒಂಚೂರು ನಾರೆಲ್ಲ ಬಂದಿಲ್ಲ. ಇವಾಗ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಕಟ್ ಮಾಡಿ ತೊಳ್ಕೊಂಡು ತಗೊಂಡಿದ್ದೀನಿ. ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ಹಾಕಿ ಸ್ವಲ್ಪನೇ ನೀರು ಹಾಕಬೇಕು. ಇದು ಬೇಯಷ್ಟು ಮಾತ್ರ ನೀರು ಹಾಕಬೇಕು. ಇದಕ್ಕೆ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕು. ಒಂದು 4ರಿಂದ 5 ಕೂಗಬೇಕು. 5 ವಿಸಲ್ ಬರ್ಸ್ಕೊಂಡ್ರೆ ಬಾಳೆ ದಿಂಡು ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಕಿಡ್ನಿ ಸ್ಟೋನ್ ಇರೋರಿಗೆ ತುಂಬಾ ಒಳ್ಳೆಯದು ಇದು. ಈ ಥರ ಮಾಡಿಕೊಟ್ರೆ ಅವ್ರಿಗೆ ಕಿಡ್ನಿ ಸ್ಟೋನು ಬೇಗ ಕ್ಲಿಯರ್ ಆಗಿಬಿಡುತ್ತೆ. ವಾರಕ್ಕೆ ಒಂದು ಸರಿ ಮಾಡಿಕೊಂಡ್ರೆ ಸಾಕು. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಮುಚ್ಚಿ ಒಂದು 5 ವಿಜಲ್ ಬರ್ಸ್ಕೊಂಡ್ರೆ ಸಾಕು. ಇದು ಹಾಗೇ ಬೇಯಿಸ್ಬೇಕು ಅಂದರೆ ಬೇಗ ಬೇಯಲ್ಲ. ಅದಕ್ಕಾಗಿ ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಆಗಿದೆ. 5 ವಿಜಲ್ ಬರ್ಸ್ಕೊಂಡಿದ್ದೀನಿ. ನೋಡ್ಬೋದು, ಇಲ್ಲಿ ಸಖತ್ತಾಗಿ ಆಗಿದೆ. ನೀರೂ ಜಾಸ್ತಿ ಏನೂ ಹಾಕಿಲ್ಲ ನಾನು, ಸ್ವಲ್ಪನೇ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ನೋಡಿ, ಈ ಥರ ನೋಡಬೇಕಿದ್ದೀನಿ. ಈ ಥರ ಸಾಫ್ಟಾಗಿ ಆಗಿದೆ. ಈ ಥರ ಆದರೆ ಸಾಕು. ಇದರಲ್ಲಿ ಜ್ಯೂಸು ಮಾಡಿ ಕುಡಿಬೋದು. ಅದು ಜ್ಯೂಸ್ ಮಾಡೋ ವಿಧಾನ ಬೇಕು ಅಂದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹೇಗೆ ಮಾಡೋದು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಆಗಿದೆ, ಅದನ್ನು ಬಸ್ಕೊಳ್ತಾ ಇದ್ದೀನಿ. ಈ ಥರ ಬಸ್ಕೊಬೇಕು. ಅದು ನೀರಿನ ಅಂಶ ಎಲ್ಲ ಅದು ಇಳಿಬೇಕು, ಬಸ್ಕೊಬೇಕು. ನೋಡಿ, ಈಗ ಅದರಲ್ಲಿ ಒಂಚೂರು ಅದು ಬೆಂದಿದ್ರೂ ಕೂಡ ಒಂಚೂರು ನಾರೇ ಇಲ್ಲ. ಈ ಥರ ಅಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಬಾಣಲೆಗೆ ಒಂದು 4-5 ಸ್ಪೂನ್ ಆಗೋಷ್ಟು ಎಣ್ಣೆ, 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ, ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಒಂದು 4ರಿಂದ 5 ಈರುಳ್ಳಿ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಆಗಬೇಕು. ಈಗ ಫ್ರೈ ಆಗಿದೆ. ಇವಾಗ ಬಸ್ಸಿಟ್ಕೊಂಡಿರುವಂಥ ಬಾಳೆ ದಿಂಡನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ನೀರಿನ ಅಂಶ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು. ಯಾರು ನಮ್ಮ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾವು ವೀಡಿಯೋ ಹಾಕೋ ನೋಟಿಫಿಕೇಷನ್ ಮೊದಲನೇ ಬಾರಿಗೆ ನಿಮಗೆ ಬರುತ್ತೆ. ಆವಾಗ ನೀವೇ ನಮ್ಮ ವೀಡಿಯೋನ ಮೊದಲನೇ ಬಾರಿಗೆ ನೋಡ್ಬೋದು. ನೀರಿನ ಅಂಶ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಇದರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಇದು ಮಕ್ಕಳು ಈ ಥರ ಮಾಡಿಕೊಟ್ರೆ ಮಕ್ಕಳು
ತಿಂತಾರೆ. ಮತ್ತು ಮಕ್ಕಳಿಗೆ ಜಾಸ್ತಿ ಕೊಡಬಾರ್ದು. ಇನ್ನೊಂದು ಏನಂದರೆ ಅದು ಈಟ್ ಜಾಸ್ತಿ ಇದೆ ಇದು, ಅದಕ್ಕೋಸ್ಕರ ಮಕ್ಕಳಿಗೆ ಜಾಸ್ತಿ ಕೊಡಬಾರ್ದು. ನೋಡಿ, ಇದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಈ ಪಲ್ಯ ಮಾಡೋದಕ್ಕೆ ಜಾಸ್ತಿ ಟೈಮ್ ಇಡ್ಸಲ್ಲ, ಅದನ್ನು ನಾರೆಲ್ಲ ತೆಗಿಬೇಕಲ್ಲ, ಆವಾಗ ಮಾತ್ರ ಜಾಸ್ತಿ ಟೈಮ್ ಇಡ್ಸೋದು. ಅದಕ್ಕೋಸ್ಕರ ಚೆನ್ನಾಗಿ ನಾರು ತೆಗ್ದು ನೀವು ಈ ಥರ ಪಲ್ಯನೋ ಜ್ಯೂಸು ಮತ್ತೊಂದು ರೆಸಿಪಿ ಏನಾದರೂ ಮಾಡ್ಕೋಬೋದು. ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತ ಆ ರೆಸಿಪಿನ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಆವಾಗ ಬೇಯಿಸೋವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದು, ಇವಾಗ ರುಚಿ ನೋಡಿ ಉಪ್ಪು ಸೇರಿಸ್ಕೊಳ್ಬೇಕು. 1 ನಿಮಿಷ ಫ್ರೈ ಮಾಡಿದ್ರೆ ಸೂಪರ್ ಡೂಪರ್ ಆಗಿರುವಂಥ ಪಲ್ಯ ರೆಡಿ ಆಗಿಬಿಡುತ್ತೆ. ಬಾಳೆ ದಿಂಡಿನ ಪಲ್ಯ ನಾವು ಚಪಾತಿಗೆ ಮಾಡ್ಕೊಂಡಿದ್ವು, ನೀವು ಸೈಡ್ ಡಿಶ್ ಆಗಿನೂ ಮಾಡ್ಕೊಬೋದು. ಇದನ್ನು ನೋಡಿದ್ರಲ್ಲ, ಈ ಪಲ್ಯ ಹೇಗೆ ಮಾಡೋದು, ಬಾಳೆ ದಿಂಡಿನ ಪಲ್ಯ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಂತ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.